ಕಿಚ್ಚ ಸುದೀಪ್ ಅವ್ರು ಮಾಡಿದ್ದೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್. ಕಾಂಟ್ರವರ್ಸಿ ಆಗ್ಬೇಕು ಅಂತಾನೆ ಅವ್ರು ಬೇಕಂತಾನೆ ಮಾಡಿದ್ದು. ಬಟ್ ಅದ್ ಯಾರು ಮಾಡಿದ್ರು ಅನ್ನೋದು ಎಲ್ಲಾರ್ಗೂ ಗೊತ್ತಿರುವಂತ ವಿಚಾರನೆ. ಅಂಡ್ ಪೈರಸಿ ವಿಚಾರ ಆಗಿದ್ರೆ ಪೈರಸಿಗೋಸ್ಕರ ನಾನು ಹಿಂಗ್ ಮಾತಾಡ್ತಾ ಇದೀನಿ, ಪೈರಸಿ ತಂಡದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ರೆ ಮುಗ್ದೋಗ್ತಾ ಇತ್ತು. ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ. ಒಂದು ಪಡೆ ಸಿದ್ಧತೆ ಆಗ್ತಾ ಇದೆ, ಪಡೆ ವಿರುದ್ಧ ನಿಲ್ಲೋದಕ್ಕೆ ಯುದ್ಧಕ್ಕೆ ನಾವು ಸಿದ್ಧ ಅಂತ ಅಂದ್ರೆ ಯಾರದ ಪಡೆ? ಪೈರಸಿ ಪಡೆನಾ? ಅದನ್ನ ಒಂದು ಸ್ಟೇಟ್ಮೆಂಟ್ ನೀವು ಅಲ್ಲೇ ಕೊಟ್ಬಿಟ್ಟಿದ್ರೆ ಒಂದು ಮಾರ್ಕ್ ಇವೆಂಟ್ ಅಲ್ಲಿ ಮುಗ್ದೋಗ್ತಾ ಇತ್ತು, ಕಾಂಟ್ರವರ್ಸಿನೇ ಆಗ್ತಾ ಇರ್ಲಿಲ್ಲ. ಕಿಚ್ಚ ಸುದೀಪ್ ಅವರು ಮಾತಾಡಿದಂತ ಮಾತುಗಳು, ಈ ಕಡೆ ವಿಜಯಲಕ್ಷ್ಮಿ ಅವರು ಮಾತಾಡಿದಂತ ಮಾತುಗಳಿಗೂ ಟ್ಯಾಲಿನೇ ಇಲ್ಲ. ವಿಜಯಲಕ್ಷ್ಮಿ ಅವರು ಯಾರು ಏನೇ ಮಾತಾಡ್ಲಿ, ದರ್ಶನ್ ಅವ್ರು ಏನ್ ಹೇಳಿದ್ದಾರೆ, ಕೋಪ ಮಾಡ್ಕೊಳ್ಬೇಡಿ, ಬೇಜಾರ್ ಮಾಡ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ, ನಮ್ದೇನಿದ್ರೇನು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಹೇಳಿರುವಂತ ಹೇಳಿಕೆ ವಿಜಯಲಕ್ಷ್ಮಿ ಅವ್ರದ್ದು. ಯಾರು ಅದನ್ನ ಕಾಂಟ್ರವರ್ಸಿ ಆಗಿ ಸ್ಟಾರ್ಟ್ ಮಾಡಿದ್ದು ಸರ್? ಹೇಳಿಕೆ ಕೊಟ್ಟಂತ ಕಿಚ್ಚ ಸುದೀಪ್ ಅವ್ರ ಹೇಳಿಕೆ ಕಾಂಟ್ರವರ್ಷಿಯಲ್ ಹೇಳಿಕೆನೆ, ಅದು ಕಾಂಟ್ರವರ್ಸಿ ಆಯ್ತು, ಫ್ಯಾನ್ಸ್ ವಾರ್ ಶುರು ಆಯ್ತು. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವ್ರನ್ನ ಟ್ರೋಲ್ ಮಾಡಿದ್ಯಾರು? ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾರು? ಫ್ಯಾನ್ ವಾರ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ಮುಟ್ ನೋಡ್ಕೊಳ್ತಾರೆ ದರ್ಶನ್ ಅಭಿಮಾನಿಗಳಂತಾರಲ್ಲ ಚಕ್ರವರ್ತಿ ಚಂದ್ರಚೂಡ್ ಅವರು. ಇವ್ರು ಹೇಳಿದ್ ಯಾರ್ಗೆ? ವಿಜಯಲಕ್ಷ್ಮಿ ಅವರ ಫೋಟೋ ಹಾಕಿ, ಸುದೀಪ್ ಪಕ್ಕ ಇರುವಂತ ಫೋಟೋನ ಹಾಕಿ ಇವರು ಟ್ರೋಲ್ ಮಾಡೋದು ಯಾವಾಗ ಶುರು ಆಯ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ, ಆಗ ದರ್ಶನ್ ಫ್ಯಾನ್ಸ್ ಇದ್ರು. ಟ್ರಿಗರ್ ಮಾಡಿದವ್ರು ನೀವು, ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟವ್ರು ನೀವು. ಪೈರಸಿ ವಿಚಾರವಾಗಿ ನಾನು ಮಾತಾಡಿದ್ದು ಅಂತ ಕಿಚ್ಚ ಸುದೀಪ್ ಅವರ ಒಂದು ವೇದಿಕೆ ಮೇಲೆ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಆಟಿಟ್ಯೂಡ್ ಬಿಟ್ಟು ನಾನು ಹೇಳ್ತಾ ಇರೋದು ಪೈರಸಿ ವಿಚಾರವಾಗಂತ ಮಾತಾಡಿ ಹೇಳಿಕೆ ಕೊಟ್ಟಿದ್ರೆ ಇಷ್ಟು ದೊಡ್ಡ ರಾಧ ಅಂತ ವಾರ್ ನಡೀತಾ ಇರ್ಲಿಲ್ವಲ್ಲ. ಅದು ತಪ್ಪು. ಕಿಚ್ಚ ಸುದೀಪ್ ಅವರು ಸಿನಿಮಾದಲ್ಲಿ ಮಾತ್ರ ಸರ್ ನಟ, ರಿಯಲ್ ಹೀರೋಸ್ ಅಲ್ಲ. ಯಾರು ಅಷ್ಟೇ ಚಿತ್ರರಂಗದಲ್ಲಿ ಇದಾರಲ್ಲ ಹೀರೋಸ್, ನಾವು ನಟ ನಟೀರಂತ, ಇವ್ರು ಯಾರು ರಿಯಲ್ ಹೀರೋಸ್ ಅಲ್ಲ. ರಿಯಲ್ ಹೀರೋಸ್ ಅಂದ್ರೆ ನಮ್ಮ ದೇಶವನ್ನ ಕಾಯ್ತಾ ಇರುವಂತ ಯೋಧರು, ಪೌರ ಕಾರ್ಮಿಕರು. ಕಿಚ್ಚ ಸುದೀಪ್ ಅವ್ರು ಕೊಟ್ಟಿದಂತ ಒಂದು ಹೇಳಿಕೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಅವ್ರು ಬಿಡ್ತಾ ಇದ್ರ? ಕಾನೂನು ಸುಮ್ನೆ ಇರ್ತಾ ಇತ್ತ?